ಸ್ವಾಮಿಗಳು ಬಂದು ಮನಿ ಶಾಂತಿ ಮಾಡುವಾಗ ಅವ್ರಿಗೆಲ್ಲ ಮನ್ಯಾನ ದೇವರೆಲ್ಲ ತೆಗಿಸಿ ಹೋದಂತ ಹೊರದ ಬಹಳ ಒಳ್ಳೆ ಸ್ವಾಮಿಗಳು. ಖರೆ ವೀರಭದ್ರ ಸ್ವಾಮಿಗೆ ಅವ ಹಿಂಗ್ ಸೊಂಟದನ ಹಿಂಗದನ ಹಂಗದನ ಅಂತ ಬಹಳ ನೋವನ್ನು ಉಂಡಿವಿ. ಎಷ್ಟೋ ಸರಿ ಬೈದ್ರು, ನಮ್ಮೂರಾಗ ಪ್ರವಚನ ಮಾಡಿ ಬೈದ್ ಹೋದಂತವ್ರದ ಸ್ವಾಮಿಗಳು ದೇವಾನು ದೇವತೆಗಳಿಗೆ. ಅದನ್ನ ಕೇಳಿ ನಮ್ಮೂರಾಗ ಒಬ್ಬವ ತನ್ನ ಮನೆಯ ದೇವರೆಲ್ಲ ಹೋಗಿ ಹೊಳೆ ಹೋಗದ. ಆ ದೃಷ್ಟಿಯಿಂದ ಯಾವತ್ತೂ ಇನ್ನೊಮ್ಮೆ ಮಾತಾಡಿ ಬರೋದು ಅನ್ನೋದಕ್ಕೆ ಒಂದು ಡೋಸ್ ನಮ್ಮ ಕನ್ನೇರಿ ಸ್ವಾಮಿಗಳು ಕೊಟ್ಟಾರ. ಕಂಡವರು ರೈತರ ಮೇಲೆ ಎತ್ತಾಕ ನೋಡಿದವರು. ಆದ್ರ ಇತ್ತಿತ್ತಲಾಗಿ ಬಹಳ ಭಯಂಕರ ಅವ್ರು ಮಾತಾಡೋದನ್ನ ನೋವಾಗಿ ಎಲ್ಲರ ಧ್ವನಿಯಾಗಿ ಕನ್ನೇರಿ ಸ್ವಾಮಿ ಮಾತಾಡಿದ್ದಕ್ಕೆ ನಾವೀಗ ಬಂದಿವಿ. ಆದ್ರೆ ನಮ್ಮ ಮನಸ್ಸನ್ನ ನೋಯಿಸಿದಾರಲ್ಲ, ನಮ್ಮ ದೇವತೆಗಳನ್ನ ಬೈದು ನಮ್ಮ ದೇವತೆಗಳನ್ನ ಕೀಳಾಗಿ ಕಂಡಂತ ಸ್ವಾಮಿಗಳಿಗೆ ಉತ್ತರ ಕೊಟ್ಟಂತ ಸ್ವಾಮಿಗಳನ್ನ ಬೆಂಬಲಿಸೋದಕ್ಕಾಗಿ ಬಂದಿದ್ದ. ಇವತ್ತು ದಾರಿ ಒಳಗೆ ಬಂದಾಗ ದಾರಿ ಉದ್ದಕ್ಕೂ ನಡ್ಕೊತ ಬಂದಿವಿ ನಾವು ಕನ್ನೇರಿ ಹಬ್ಬೋದು. ಅವಾಗ ಒಬ್ರು ಮಾಧ್ಯಮದವ್ರು ಕೇಳಿದ್ರು, ಇಲ್ಲೇ ಯಾಕೆ ಬಬಲೇಶ್ವರದಾಗ ಈ ಕಾರ್ಯಕ್ರಮ ಮಾಡಿರಿ ಅಂತ ತಿಳ್ಕೊಂಡ್ರು. ಬಬಲೇಶ್ವರದವ್ರು ಮೊದಲು ಕರೆದಾರ, ಮೊದಲು ಬಬಲೇಶ್ವರಕ್ಕೆ ಬಂದಾರ ಅಪ್ಪ ಅವರು. ಮತ್ತೆ ಯಾರ ಊರಿಗೆ ಕರೆದ್ರು ಅಲ್ಲಿ ಹೋಗೋರು ಅದಾರ. ಕಾರಣ ಏನಂದ್ರ ಹಿಂದೂಗಳು ನಾವು ವೀರಶೈವ ಲಿಂಗಾಯತರು ಜಾಗೃತ ಆಗ್ಬೇಕಾಯ್ತು. ಎಲ್ಲಿವರೆಗೂ ನಾವು ಜಾಗೃತ ಆಗಂಗಿಲ್ಲ. ಹಿಂಗ ಎಲ್ಲಾ ಸ್ವಾಮಿಗಳು ಕೆಲವ್ರು ಮಂದಿ ಬೈಕೋತ ಹೋಗೋರು. ನಮ್ಮೂರಿಗೂ ಸ್ವಾಮಿಗಳು ಬಂದು ಮನಿ ಶಾಂತಿ ಮಾಡುವಾಗ ಅವ್ರಿಗೆಲ್ಲ ಮನ್ಯಾನ ದೇವರೆಲ್ಲ ತೆಗಿಸಿ ಹೋದಂತ ಹೊರದ. ಹಿಂದೂ ದೇವರಿಗೆ ಹೆಂಗ್ ಬೇಕ ಹಂಗ್ ಬೈದ್ರು. ಬಾಳ ನೋವು ಆಕಿತ್ತು ನಮಗೆ. ಎಷ್ಟು ನೋವು ಆಕಿತ್ತಪ್ಪ ಅಂತಂದ್ರೆ ಏನ್ ಮಾಡ್ಲಪ್ಪ ಅವ್ರಿಗೆ ಅನ್ನಂಗ ಆಕಿತ್ತು. ಆದ್ರೆ ನಮಗೆ ಅವ್ರಿಗೆ ಉತ್ತರ ಕೊಡುವಂತ ಸಾಮರ್ಥ್ಯ ಇತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ಸುಮ್ಮನೆ ಇದ್ವಿ ಎಲ್ಲ ಸ್ವಾಮಿಗಳು. ಆದ್ರೆ ಇಷ್ಟೆಲ್ಲ ಸ್ವಾಮಿಗಳು ಇಡೀ ನಮ್ಮ ಕರ್ನಾಟಕದ ಸ್ವಾಮಿಗಳ ಧ್ವನಿಯಾಗಿ ಮೊನ್ನೆ ಉತ್ತರ ಕೊಟ್ಟಿರಲ್ಲ, ನಮ್ಮ ಶಾಪುರದಾಗ ಕೊಯ್ ಎನ್ಸ್ಬಿಟ್ರಲ್ಲ, ಅದು ಬಹಳ ನಮ್ಗೆ ಹೆಮ್ಮೆ ಆಗಿದೆ. ಮತ್ ಎಷ್ಟು ದಿವಸ ನಮ್ಮದು ಒಬ್ರು ಸ್ವಾಮಿಗಳು ಹಿರಿಯರವರು ಬಹಳ ಒಳ್ಳೆ ಸ್ವಾಮಿಗಳು. ಖರೆ ವೀರಭದ್ರ ಸ್ವಾಮಿಗೆ ಅವ ಹಿಂಗ್ ಸೊಂಟದನ ಹಿಂಗದನ ಹಂಗದನ ಅಂತ ಬಹಳ ಕೀಳಾಗಿ ಮಾತಾಡಿದ್ರು. ಅವ್ರು ಮರಳದಾಗ ಅವ್ರು ಹೆಂಗ್ ಕಂಡ್ರು. ಕಾರಣ ಏನಂದ್ರೆ ಯಾರು ತಮ್ಮ ನಾಲ್ಗೆಯಿಂದ ಒಳ್ಳೇದನ್ನ ಮಾತಾಡ್ಬೇಕು ವಿನಃ ಈ ಎಲ್ಲ ಕೆಟ್ಟ ಪದಗಳನ್ನ ದೇವಾನು ದೇವತೆಗಳಿಗೆ. ಯಾಕಂದ್ರೆ ಅವ್ರು ದೇವಾನು ದೇವತೆಗಳು ಕೆಲವು ಮಂದಿ ವಿಚಾರವಾದಿಗಳಂದ್ರೆ ಅವ್ರನ್ನೆಲ್ಲ ಸೃಷ್ಟಿ ಮಾಡಿದವ್ರು ನಾವೇ ನೀವೇ. ಏನ್ ಮಾತಾಡಿದ್ರೆ ಏನ್ ತಪ್ಪಾಯ್ತು ಅಂತ ತಿಳ್ಕೊಂಡು ನಾವೇ ಮಾಡಿ ಅಂದ್ರು ಶ್ರದ್ಧೆ ಅದ ಹಿಂದ. ಆ ಶ್ರದ್ಧೆ ಹಿಂದ ಜ್ಞಾನದ. ಶ್ರದ್ಧಾನ್ ಲಭತೆ ಜ್ಞಾನಂ ಅಂತ. ಆ ಶ್ರದ್ಧೆಯಿಂದ ಜ್ಞಾನದ, ಆ ಶ್ರದ್ಧೆಯಲ್ಲಿ ದೇವರದ. ಅಂಥ ಶ್ರದ್ಧೆ ಇದ್ದಂತ ಜನರಿಗೆ ನೋವಾಗ ಮಾತಾಡಿದ್ರಪ್ಪ ಅಂತಂದ್ರೆ ಅದು ನಿಮಗೆ ಶಾಪವಾಗಿ ಪರಿಣಮಿಸ್ತದೆ ಅನ್ನುವಂಥದ್ದನ್ನ ಈ ವೇದಿಕೆ ಮೂಲಕ ಘಂಟಾಘೋಷವಾಗಿ ಹೇಳಲಿಕ್ಕೆ ನನಗೆ ಮನಸ್ಸಾಗ್ತದೆ. ಬಹಳ ನೋವನ್ನು ಉಂಡಿವಿ. ಎಷ್ಟೋ ಸರಿ ಬೈದ್ರು, ನಮ್ಮೂರಾಗ ಪ್ರವಚನ ಮಾಡಿ ಬೈದ್ ಹೋದಂತವ್ರದ ಸ್ವಾಮಿಗಳು ದೇವಾನು ದೇವತೆಗಳಿಗೆ. ಅದನ್ನ ಕೇಳಿ ನಮ್ಮೂರಾಗ ಒಬ್ಬವ ತನ್ನ ಮನೆಯ ದೇವರೆಲ್ಲ ಹೋಗಿ ಹೊಳೆ ಹೋಗದ. ಮುಂದೆ ಅವನ ಮನ್ಯಾಗ ಎಲ್ಲ ಜಡ್ಡು ಜಾಪಾತ್ರಿ ಬಡತನ ಎಲ್ಲ ಬಂತು. ಬಂದ ಮ್ಯಾಗ ಹೊಳ್ಳಿ ನಮ್ಮಂತ ಸ್ವಾಮಿಗಳ ಕಡೆ ಬಂದ, ನೀ ಏನ್ ಮಾಡಿಪ್ಪ ಅದನ್ನ ನೋಡ್ತಿ ಅಂತಂದಿವಿ ನಾವು. ತಪ್ಪಾಗ್ಯದ್ರಿ ಅಪ್ಪುಗಳನ್ನ ಮಾಡಿ ತಪ್ಪಾಗ್ಯದ ಅಂತ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ಪಾದ ಹಿಡ್ಕೊಂಡು ಹೇಳಿದ್ರು, ನೀ ಏನ್ ಮಾಡಿಯಲ್ಲ ಮತ್ತೆ ಎಲ್ಲಿ ಅದನ್ನ ಒಗದ್ ಬಂದಿಯಲ್ಲ ಅಲ್ಲೇ ಹುಡುಕ್ಯಾಡಪ್ಪ ಅಂತಂದ್ಮ್ಯಾಲ ಅವ ಎಲ್ಲಾ ದೇವರುಗಳು ತಗೊಂಬಂದ್ ಎಲ್ಲಿ ಹೊಳ್ಯಾಗ ಹೋಗಿದ್ನಲ್ಲ ಅದೇ ಹೊಳ್ಯಾಗ ಗಂಗಸ್ಥಳ ಮಾಡ್ಕೊಂಬಂದ್ ಮನ್ಯಾಗ ಸ್ಥಾಪಿಸಿದ, ಮತ್ತ ಅಭಿವೃದ್ಧಿ ಹೊಂದಿದ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರ, ಈ ನಮ್ಮ ದೇವತೆಗಳಿಗೆ ನೀವು ಏನಾರ ಮಾಡ್ಕೊರಿ, ನಿಮ್ ಧರ್ಮ ಪ್ರಚಾರ ಮಾಡ್ರಿ, ನಾವು ಬೇಡ ಅನ್ನೋದಿಲ್ಲ. ನೀವ್ ಏನಾರ ಮಾಡ್ರಿ, ಆದ್ರ ಮತ್ತೊಂದು ಧರ್ಮವನ್ನ ಕೀಳಾಗಿ ಕಾಣ್ತಕ್ಕಂತಹ ವಿಚಾರ ಏನದಲ್ಲ, ಅದು ನಿಮ್ಮ ಕೀಳು ಮಟ್ಟ ತೋರಿಸ್ತದ, ನಿಮ್ಮ ನಾಲಿಗೆ ಎಂತಾದ ಅನ್ನೋದನ್ನ ತೋರಿಸ್ತದೆ. ಆ ದೃಷ್ಟಿಯಿಂದ ಯಾವತ್ತೂ ಇನ್ನೊಮ್ಮೆ ಮಾತಾಡಿ ಬರೋದು ಅನ್ನೋದಕ್ಕೆ ಒಂದು ಡೋಸ್ ನಮ್ಮ ಕನ್ನೇರಿ ಸ್ವಾಮಿಗಳು ಕೊಟ್ಟಾರ. ಒಂದೇ ಡೋಸ್ ಹೆಚ್ಚಿಗೆ ಆಗೈತೆ ಅಂತಲ್ಲ, ಅದು ಒಂದ್ ಡೋಸೇ ಕೊಟ್ಟಾರ. ಆದ್ರೆ ಇವತ್ತು ಎಲ್ಲಾ ಸ್ವಾಮಿಗಳಾಗಿ ನಾವು ಧರ್ಮವನ್ನ ಪ್ರಚಾರ ಮಾಡ್ತಕ್ಕಂಥವ್ರು ಅಲ್ಲಿ ಮತ್ತೊಂದು ಧರ್ಮದ ಅನುಯಾಯಿಗಳಿಗೆ ನೋವು ಆಗ್ತಕ್ಕಂಥದ್ದಾಗ ಸ್ವಧರ್ಮದಲ್ಲಿ ನಿಷ್ಠೆ ಇರಬೇಕು, ಪರಧರ್ಮದ ಬಗ್ಗೆ ಗೌರವ ಇರಬೇಕು. ಅದು ನಮ್ಮ ಭಾರತೀಯ ಸಂಸ್ಕೃತಿ. ಅದು ಆ ಭಾರತೀಯ ಸಂಸ್ಕೃತಿಯಲ್ಲಿ ಎತ್ತಿ ಹಿಡಿಯೋದಕ್ಕಾಗಿ ಸ್ವಾಮೀಜಿಯವರು
ಬಹಳ ಕಠೋರವಾಗಿ ಇರ್ಬೋದು ಅವ್ರು ನುಡಿ. ಆದ್ರೆ ನಾವು ಇಷ್ಟೆಲ್ಲ ಸ್ವಾಮಿಗಳು ಇಷ್ಟು ದಿವಸದಿಂದ ನೋವು ಅನುಭವಿಸಿದ್ವಲ್ಲ, ನಿಮ್ಮ ದೇವ್ರ ಅಂತ ನಿಮ್ಮ ದೇವ್ರ ಅಂತ ಇಂತ ಬಹಳ ಕೀಳಾಗಿ ಮಾತಾಡಿದ್ರಲ್ಲ, ಎಲ್ಲರೂ ಕುಂತ್ ಮುಂದೆ ಆ ಸ್ವಾಮೀಜಿಯವ್ರ ಮುಖದಿಂದ ಹೊರಗೆ ಬಂದ ಆ ಮೇಘಾಸ್ಫೋಟ ಅಂತಾರಲ್ಲ ಹಂಗ ಆಗ್ಯದ. ಇಲ್ಲೇ ಹೋದ್ರ ಅವ್ರೇನ್ ಮಾತಾಡೋರು ಇಷ್ಟು ವರ್ಷ ಆದ್ರೂ ಆ ದೇವತೆಗಳ ಬಗ್ಗೆ ಹೋಗೇ ಇಲ್ಲ. ಆ ದೇವ್ರು ನಂಬಿದಂಥವ್ರು ಯಾರಾದ್ರ ಅಂದ್ರೆ ರೈತರು ನಂಬಿದ್ರು, ರೈತರ ಗೋಳನ್ನ ಕಂಡವರು, ರೈತರ ಮೇಲೆ ಎತ್ತಾಕಿ ನೋಡಿದವರು. ಆದ್ರೆ ಇದ್ದಿತ್ತಲಾಗಿ ಬಹಳ ಭಯಂಕರ ಅವ್ರು ಮಾತಾಡೋದನ್ನ ನೋವಾಗಿ ಎಲ್ಲರ ಧ್ವನಿಯಾಗಿ ಕನ್ನೇರಿ ಸ್ವಾಮಿ ಮಾತಾಡಿದ್ದಕ್ಕೆ ನಾವೀಗ ಬಂದಿವಿ. ನಾವು ಯಾರ ಬಗ್ಗೆಯೋ ಅಗೌರವ ಇಲ್ಲ, ಯಾರ ಬಗ್ಗೆಯೋ ನಾವು ಕೆಟ್ಟ ಭಾವನೆ ಇಲ್ಲ. ಆದ್ರೆ ನೀವೇನ್ ಭಾವನಾವನ್ನ ಶುದ್ಧವಾಗಿ ಇಟ್ಕೊಂಡು ನೀವು ಈ ಸಮಾಜದಲ್ಲಿ ಧರ್ಮೋಪದೇಶ ಮಾಡ್ಕೊಂತ ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಧರ್ಮನೂ ಬೆಳೀತದೆ, ಮನುಷ್ಯ ಧರ್ಮನೂ ಬೆಳೀತದೆ. ಮನುಷ್ಯ ಧರ್ಮವನ್ನ ಮರೆತು ನೀವು ಏನೇ ಬೇಕಾದ್ರೂ ಮಾತಾಡಿದ್ರೆ ಆಗುದಿಲ್ಲ ಅನ್ನುವಂಥ ಮಾತನ್ನ ಹೇಳಿ ಬಹಳ ಹೆಚ್ಚಿಗೆ ಮಾತನಾಡಿದೇನೋ ಅಂತ ಅನಿಸ್ತದೆ. ಯಾಕಂದ್ರೆ ನೀವೆಲ್ಲ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳವ್ರ ಮಾತು ಕೇಳ್ಬೇಕಾಗ್ಯದ. ನಮಗ ಆ ಪೂಜ್ಯರು ಅನೇಕ ವರ್ಷಗಳಿಂದ ಸುಮಾರು 30-40 ವರ್ಷದಿಂದ ಪೂಜ್ಯರಿಗೆ ನಮಗೆ ನಾವು ಯಾವುದೇ ಹಿಂದೂ ಸಮಾವೇಶದ ಕಾರ್ಯಕ್ರಮಗಳ ಅವ್ರು ಕರೆದ್ರೆ ನಾವು ಹೋಗಿವಿ. ನನಗೊಂದು ಮಾತು ಹೇಳಿದ್ರ, ಅಪ್ನಾರ ನೀವು ನಮ್ಮ ಹಿರಿಯರು ನೀವು ಬರ್ಬೇಕಂತಂದ್ರೆ ಹಿಂದೂ ಧರ್ಮದ ಉಳಿವಿಗಾಗಿ ನಾವು ಬರ್ಬೇಕಂತ ನೀವು ಹೇಳಬೇಕು. ನಾವು ಬರ್ಬೇಕಾಗಿದ್ದೆ ನಮ್ಮ ಧರ್ಮ. ಇದು ಯಾವುದೇ ನಾವು ರಾಜಕೀಯ ಪಂಥದವ್ರು ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಬಂದಿಲ್ಲ. ನಮ್ಮ ಕನೇರಿ ಅಪ್ಪಗಳು ಫೋನ್ ಮಾಡಿ ಬರ್ಬೇಕು ಅಂತ ತಿಳ್ಕೊಂಡು ನಮಗೆ ವಿನಂತಿ ಮಾಡ್ಕೊಂಡಾಗ ನಾವು ಧರ್ಮಕ್ಕಾಗಿ ಹೋರಾಡ್ಬೇಕಾಗ್ತದೆ, ಧರ್ಮ ಉಳಿಸುವುದಕ್ಕಾಗಿ ನಮ್ಮ ಪಣವನ್ನು ತೊಡಬೇಕಾಗ್ತದೆ. ವೀರಶೈವ ಧರ್ಮದೊಳಗೊಂದು ತತ್ವದ ಗಣಾಚಾರ ತತ್ವ ಅಂತದ. ಆ ಗಣಾಚಾರ ತತ್ವದ ಅರಿತಂತ ಸ್ವಾಮಿಗಳಿಗೆ ಇವತ್ತು ಎಂದೂ ಅಂತ ತಪ್ಪು ಮಾಡ್ಬಾರ್ದು. ಗಣಾಚಾರ ತತ್ವ ಅಂದ್ರೆ ಏನು? ಧರ್ಮಕ್ಕಾಗಿ ಸುದ್ದಿ ಬಂದ್ರೆ ನಾವು ಎದಕ್ಕಾದ್ರೂ ಸಿದ್ಧವಾಗಿ ಆ ಧರ್ಮ ಎಲ್ಲಿ ಅನ್ಯಾಯ ಆಗ್ತದೆ, ಅದಕ್ಕೆ ಅಗೌರವ ಎಲ್ಲಿ ಆಗ್ತದೆ, ಅದಕ್ಕೆ ವಿರುದ್ಧವಾಗಿ ಸಿಡಿದೇಳ್ಬೇಕಾಗ್ತದೆ. ಆ ಗಣಾಚಾರ ತತ್ವವನ್ನ ಇವತ್ತು ನಮ್ಗೆಲ್ಲ ಸ್ವಾಮಿಗಳಿಗೆ ತಿಳಿಸಿಕೊಟ್ಟಂತ ಅದೃಶ್ಯ ಕಾಳಸಿದ್ದೇಶ್ವರ ಜಗದ್ಗುರು ಮಹಾಸನ್ಯ ದೇವರಿಗೆ ಅನಂತ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇಂಥ ಯಾವ ಸಮಾವೇಶ ಆದ್ರೂ ನಾವು ಯಾವುದೇ ಈ ಪಕ್ಷ ಭೇದ ಇದಕ್ಕೆ ಯಾವಕ್ಕೂ ಬೆಲೆ ಕೊಡದೇನೆ ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ಧರ್ಮ ಉಳಿಯೋಕ್ಕಾಗಿ ನಾವೆಲ್ಲ ಈ ಸ್ವಾಮೀಜಿಯವರೆಲ್ಲ ಸೇರಿದೀವಿ ಅನ್ನುವಂಥ ಮಾತನ್ನೇ ಇನ್ನೊಮ್ಮೆ ಪ್ರಾಂಜಲವಾದ ಮನಸ್ಸಿನಿಂದ ಹೇಳ್ತೀನಿ. ಯಾರಿಗೂ ಟೀಕಾ ಮಾಡುವಂತ ಅವಶ್ಯಕತೆ ಇಲ್ಲ, ಯಾರ ಮನಸ್ಸು ನೋಯಿಕೆ ಅನ್ನುವಂತ ಅವಶ್ಯಕತೆ ಇಲ್ಲ ನಮ್ಗೆ. ಆದ್ರೆ ನಮ್ಮ ಮನಸ್ಸನ್ನ ನೋಯಿಸಿದಾರಲ್ಲ, ನಮ್ಮ ದೇವತೆಗಳನ್ನ ಬೈದು ನಮ್ಮ ದೇವತೆಗಳನ್ನ ಕೀಳಾಗಿ ಕಂಡಂತ ಸ್ವಾಮಿಗಳಿಗೆ ಉತ್ತರ ಕೊಟ್ಟಂತ ಸ್ವಾಮಿಗಳಿಗೆ ಬೆಂಬಲಿಸೋದಕ್ಕಾಗಿ ಬಂದಿವಿನ ನಾವು ಯಾರನ್ನೂ ಟೀಕಾ ಮಾಡ್ಲಾಕ್ ಬಂದಿಲ್ಲ ಅನ್ನುವಂತ ಮಾತನ್ನು ಹೇಳಿ ಮಾತಾಡ್ತೀನಿ.